ಮೈತ್ರಿ ಪಾರ್ಟಿಗಳ ನಡುವೆ ಕಿಚ್ಚು ಶುರುವಾಗಿದೆ. ವಿಧಾನಸಭೆ ಚುನಾವಣೆಗೂ ಮುನ್ನ ಕುರ್ಚಿ ದಳ್ಳೂರಿ ತಾರಕಕ್ಕೇರ್ತಾ ಇದೆ. ಮೈತ್ರಿ ಬಾಂಧವ್ಯಕ್ಕೆ ಡ್ಯಾಮೇಜ್ ಆಗ್ತಾ ಇದೆಯಾ ಎಚ್ಡಿಕೆ ಮುಂದಿನ ಸಿಎಂ ಹೇಳಿಕೆ. ರಾಜ್ಯದ ದೋಸ್ತಿ ಪಾರ್ಟಿಗಳು ಯಾವುದು? ಒಂದು ಜೆಡಿಎಸ್ ಮತ್ತೊಂದು ಬಿಜೆಪಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಲಗ್ನ ಮಾಡಿಕೊಂಡು ಆ ಚುನಾವಣೆಯಲ್ಲಿ ಒಂದಷ್ಟು ಸ್ಥಾನ ಗೆದ್ರು. ಅದಾದ ನಂತರ ಎಲ್ಲಿಯೂ ತಲಾಖ್ ಮಾಡಿಕೊಳ್ಳದೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ನಾವು ಮೈತ್ರಿಯನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಎರಡೂ ಪಕ್ಷದಿಂದ ಅಭಿಪ್ರಾಯ ವ್ಯಕ್ತವಾಯಿತು. ಆದರೆ ಈಗ ಇನ್ನೂ 2.25 ವರ್ಷಗಳಿದ್ದಾವೆ ಅಸೆಂಬ್ಲಿ ಎಲೆಕ್ಷನ್ಗೆ. ಮುಂಚಿತವಾಗಿ ಒಂದು ಸಣ್ಣ ಭಿನ್ನಾಭಿಪ್ರಾಯ, ಒಂದು ಸಣ್ಣ ಅಪಸ್ವರ, ಒಂದು ಸಣ್ಣ ಭಿನ್ನರಾಗ. ಹಾಗಾದ್ರೆ ಏನದು? ಮೈತ್ರಿ ಬಾಂಧವ್ಯಕ್ಕೆ ಡ್ಯಾಮೇಜ್ ಆಗ್ತಾ ಇದೆಯಾ ಎಚ್ಡಿಕೆ ಮುಂದಿನ ಸಿಎಂ ಹೇಳಿಕೆ? ಈ ಮೂಲಕ ಮೈತ್ರಿ ಷರತ್ತುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆಯಾ? ಜೆಡಿಎಸ್ ನಾಯಕರ ಹೇಳಿಕೆಗಳಿಂದ ಮುಖಂಡರಲ್ಲೂ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ. ಎಚ್ಡಿಕೆ ಅವರನ್ನು ಸಿಎಂ ಮಾಡೋದಕ್ಕೆ ನಾವು ಕಷ್ಟಪಡಬೇಕಾ ಅನ್ನುತ್ತಿರುವ ಕೇಸರಿ, ನಿಷ್ಠೆಯ ಕೇಸರಿ ಕಲಿಗಳು. ಚುನಾವಣೆ ನಂತರ ನಿರ್ಧಾರ ಆಗುವ ವಿಚಾರದ ಬಗ್ಗೆ ಈಗ ಹೇಳಿಕೆ ಎಂದು ಕೇಸರಿ ಬಣ. ದಳನಾಯಕರ ಹೇಳಿಕೆಗಳಿಂದ ಬ್ರೇಕ್ ಹಾಕಿಸುವಂತೆ ಹಲವರಿಂದ ಒತ್ತಾಯ. ಹೈಕಮಾಂಡ್ ಗಮನಕ್ಕೂ ಈ ವಿಚಾರ ತಂದಿರುವ ಹಿರಿಯರು ಹೈಕಮಾಂಡ್ ಗಮನಕ್ಕೂ ಕೂಡ ತಂದವರೇ. ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ನಿಂದ ಮೌನ ಮತ್ತು ಕಾದು ನೋಡುವ ಆಟ. ನೋಡಿ, ಜೆಡಿಎಸ್ ಎನ್ನುವಂತಹ ಪ್ರಾದೇಶಿಕ ಪಕ್ಷ 60 ಶಾಸಕರನ್ನ ಗೆದ್ದಿರೋ ಇತಿಹಾಸ ಇದೆ. 30+ ಶಾಸಕರನ್ನ ಗೆದ್ದಿರುವ ಇತಿಹಾಸ ಇದೆ. ಏಕಾಏಕಿ 17-18ಕ್ಕೆ ಕುಸಿದಂತಹ ಇತಿಹಾಸವೂ ಇದೆ. ಕೇವಲ 18 ಶಾಸಕರನ್ನು ಒಳಗೊಂಡಂತಹ ಜೆಡಿಎಸ್ ಜೊತೆ ನಾವು ಮೈತ್ರಿ ಮಾಡಿಕೊಂಡು ನಾಳೆ ಒಂದು ದಿನ ಬಿಜೆಪಿ ಅತ್ಯಂತ ಶಕ್ತಿಯುತವಾಗಿ ಒಂದು 70 ಸ್ಥಾನವನ್ನು ಗೆದ್ದಾಗ ನಾವು ಅನಿವಾರ್ಯ ಅಂತ ಹೇಳಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ ಕಾರಣಕ್ಕೆ ಜೆಡಿಎಸ್ಸಿನ ಒಬ್ಬ ನಾಯಕನನ್ನು ಸಿಎಂ ಮಾಡಿ ಬಿಜೆಪಿಯ ಒಬ್ಬ ನಾಯಕನನ್ನು ಡಿಸಿಎಂ ಮಾಡ್ಕೊಂಡು ಕೂತ್ರೆ ನಮ್ಮ ಕತೆ ಏನು ಅಂತ ಹೇಳಿ ಈಗ ಬಿಜೆಪಿಗೆ ಅರ್ಥ ಆಗ್ತಾ ಇದೆ. ಆರಂಭದ ದಿನಗಳಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ, ಈ ಮೈತ್ರಿ ಅನ್ನೋದು ಎರಡೂ ಪಕ್ಷಕ್ಕೂ ಡ್ಯಾಮೇಜೇ. ಎರಡೂ ಪಕ್ಷಕ್ಕೂ ಡ್ಯಾಮೇಜು. ಜೆಡಿಎಸ್ ಎನ್ನುವಂತಹ ಒಂದು ದೇಸಿ ಪಕ್ಷ ಯಾರ್ದೋ ಜೊತೆ ಮೈತ್ರಿ ಮಾಡಿಕೊಂಡು, ನೋಡಿ, ಆಂಧ್ರದಲ್ಲಿ ನೀವು ಗಮನಿಸಿ, ತಮಿಳುನಾಡಿನಲ್ಲಿ ನೀವು ಗಮನಿಸಿ, ಈ ಪ್ರಾದೇಶಿಕ ಪಕ್ಷ ಅನ್ನೋದು ಅತ್ಯಂತ ಶಕ್ತಿಶಾಲಿ, ನಿರಂತರವಾಗಿ ಆಡಳಿತ ನಡೆಸುವಂಥ ಪಕ್ಷಗಳಾಗಿ ಮಾರ್ಪಟ್ಟಿದೆ. ಆದರೆ ಕರ್ನಾಟಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಜೆಡಿಎಸ್ ಪಕ್ಷ ಅನ್ನೋದು ಕಿಂಗ್ ಮೇಕರ್ಗಳ ಗುಂಪು ಅನ್ನೋದಕ್ಕೆ ಮಾತ್ರ ಸೀಮಿತ ಆಗಿದೆ. ಕಿಂಗ್ ಮೇಕರ್ ಅನ್ನೋ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿದೆ. ಹಾಗಾದರೆ ಈ ಮೈತ್ರಿ ಬಾಂಧವ್ಯಕ್ಕೇನಾದರೂ ಜೆಡಿಎಸ್ ಅಪಸ್ವರ ಹೇಳ್ತಾ ಇದೆಯಾ, ಅಥವಾ ಅದಕ್ಕೊಂದು ತಿಲಾಂಜಲಿ ಇಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆಯಾ? ಈ ಮೂಲಕ ಮೈತ್ರಿ ಷರತ್ತುಗಳನ್ನು ಉಲ್ಲಂಘಿಸ್ತಾ ಇದೆಯಾ ಜೆಡಿಎಸ್ ಎನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾದರೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿ ಸಂಬಂಧ ಸದ್ಯದಲ್ಲೇ ಮುರಿಯುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬಳಿಯೂ ಇದಕ್ಕೆ ತಿರುಗೇಟು ನೀಡುವಂತೆ ಬಿಜೆಪಿ ನಾಯಕರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ಪ್ರತ್ಯೇಕ ಸ್ಪರ್ಧೆ ಮಾಡೋದಕ್ಕೆ ಬಿವೈವಿ ಬಳಿ ಮನವಿ. ಚುನಾವಣೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಲ್ಲಿಯವರೆಗೂ ಸಿಎಂ ಬಗ್ಗೆ ಹೇಳಿಕೆ ನೀಡದಂತೆ ವಿಜಯೇಂದರ್ಗೆ ಸೂಚನೆಯನ್ನು ಕೊಡಲಾಗಿದೆ. ಅದೇ ರೀತಿ ಜೆಡಿಎಸ್ ನಾಯಕರ ಹೇಳಿಕೆ ಸಂಬಂಧಿಸಿದಂತೆ ಹೈಕಮಾಂಡ್ ಗಮನಕ್ಕೆ ತಂದಿರುವುದಾಗಿಯೂ ಕೂಡ ಚರ್ಚೆ. ಕುಮಾರಸ್ವಾಮಿ ಜೊತೆಯೂ ಈ ಬಗ್ಗೆ ಚರ್ಚಿಸುವುದಾಗಿ ಉಭಯ ನಾಯಕರು ಕೂಡ ತೀರ್ಮಾನ ಮಾಡಿದ್ದಾರೆ. ಶೀಘ್ರದಲ್ಲೇ ಕುಮಾರಸ್ವಾಮಿಯ ಜೊತೆ ಜೆಡಿಎಸ್ ನಾಯಕರ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಚರ್ಚೆ, ನೇರವಾಗಿ ಅಥವಾ ಫೋನ್ ಮೂಲಕ ಮಾತುಕತೆ ನಡೆಸಲಿರುವಂತಹ ಬಿವೈ ವಿಜಯೇಂದ್ರ. ಮುಂದಿನ ಸಿಎಂ ಕ್ಲೈಮಿಗೆ ಬ್ರೇಕ್ ಹಾಕುವಂತೆ ಎಚ್ಡಿಕೆ ಜೊತೆ ಚರ್ಚಿಸಲಿರುವ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರ ಬಳಿಯೂ ಇದಕ್ಕೆ ತಿರುಗೇಟು ನೀಡುವಂತೆ ಬಿಜೆಪಿ ನಾಯಕರು ಮನವಿ. ಇನ್ನು ಹಾಸನದಲ್ಲೂ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದ ಮುಖಾಂತರ ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ಬರು ಕೂಡ ಅವರ ಭಾಷಣದ ಉದ್ದಕ್ಕೂ ಹೇಳಕೊಂಡಿದ್ದು ಮುಂದಿನ ಸಿಎಂ ಜೆಡಿಎಸ್ನವರೇ ಅಂತ ಹೇಳಿ. ಸೊ ಆ ಮುಖೇನ ಆ ಚರ್ಚೆಗೆ ಮುನ್ನುಡಿ ಹಾಕಲಾಯಿತು. ಅದಾದ ನಂತರ ಕೇಸರಿ ಕಲಿಗಳಿಗೆ ಭಯ ಶುರುವಾಯಿತು. ಪ್ರೀತಮ್ ಗೌಡನಂತಹ ಒಂದಷ್ಟು ನಾಯಕರೆಲ್ಲ ಮುನ್ನೆಲೆಗೆ ಬಂದರು. ಒಂದಷ್ಟು ಜನ ಭಿನ್ನರಾಗ ಹೇಳಿದ್ರು. ಜೆಡಿಎಸ್ ಬಿಜೆಪಿ ಮೈತ್ರಿ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಸಿಎಂ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಹೀಗೆ ಒಂದಷ್ಟು ಮೈತ್ರಿ ವಿಚಾರವಾಗಿ ರಾಜ್ಯಾದ್ಯಂತ ಸಂಚಲನ ಮೂಡಿಸ್ತು. ಜೆಡಿಎಸ್ ಆ ಗ್ರಹಿಕೆಯಲ್ಲಿದೆ, ಕುಮಾರಣ್ಣನೇ ಸಿಎಂ ಆಗಬೇಕು ಅನ್ನೋ ಕಲ್ಪನೆಗೆ ಜೆಡಿಎಸ್ ಬಂದಿದೆ ಎನ್ನುವಂಥ ಅರ್ಥದಲ್ಲಿ ಬಿಜೆಪಿಗರು ಅಪಸ್ವರ, ಭಿನ್ನರಾಗ ಹೇಳೋದಕ್ಕೆಲ್ಲ ಶುರು ಮಾಡಿದ್ರು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.